ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ನೆಚ್ಚಿನ ಪ್ರಕಾಶ್ ಗೆಳೆಯರ್. ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲ್ ನಲ್ಲಿ ಹಾರ್ದಿಕವಾದ ಸ್ವಾಗತ. ನಾವು ಶ್ರೀ ಬೀರಲಿಂಗೇಶ್ವರ ಒಂದು ಜಾತ್ರೆಗೆ ಹೋಗಿದ್ದೀವಿ. ಕಾರಜಾಳಕ ವಾನೂರ ಕರಿಸಿದ್ದೇಶ್ವರ ಅನ್ನ ಒಂದು ಅವತಾರದ ಬಗ್ಗೆ ಮಾತನಾಡಲಾಗೈತಿ. ಅದನ್ನ ಸ್ಪಷ್ಟವಾಗಿ ನೀವು ಸ್ಕಿಪ್ ಮಾಡಲಾರದೆ ನೋಡ್ತೀರಿ ಅನ್ಕೋತಾ ಇದ್ದೀನಿ. 1600 ಕೂರಿಗೆ ಹಳ್ಳದ ಮಣ್ಣದ ಹೊಲ ಐತಿ. 16 ಎತ್ತಿನ ಒಕ್ಕಲುತನ, ಆನೆ ಅಂಬಾರಿ ಒಂಟೆಯ ಪಾಗ, ಆಕಳ ಜಣ್ಣಿಗಿ 360 ಅಂಕನ ಮಣಿ. ಮನೆಯಲ್ಲಿ ಸಾವಿರಾರು ಆಳುಗಳು. ಹೌದಲ್ರಿ ಗೌಡ? ಹೋರಿ ಕಂಟಲಿ ಹೋಗುವ ಬಂಗಾರದ ಮಂಚ, ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ, ರೊಕ್ಕ ರೂಪಾಯಿ ಲೆಕ್ಕವಿಲ್ಲದಷ್ಟು ಇದೆ. ನಾನು ಹೇಳಿದಂತೆ ಎಲ್ಲರೂ ನಡೆಯಬೇಕು. ಅಂಥದರಲ್ಲಿ ನನ್ನ ಅಪ್ಪಣವಿಲ್ಲದೆ ಯಾರೋ ನನ್ನ ತೋಟದ ಬಂದು ಕೈಪಲ್ಯ ಹರಿದು ಊಟ ಮಾಡುತ್ತಿದ್ದಾರೆ. ಇರಲಿ, ಅವರಲ್ಲಿಗೆ ಹೋಗಿ ವಿಚಾರಿಸುವೆ. ಬುದ್ಧಿಗಾಡಿಗಳೇ, ನನ್ನ ಅಪ್ಪಣವಿಲ್ಲದೆ ನನ್ನ ತೋಟದಲ್ಲಿ ಬಂದು ಊಟ ಮಾಡುತ್ತಿರುವಿರಾ? ಅದಲ್ಲದೆ ತೋಟದಲ್ಲಿ ಬೆಳೆದಿರುವ ಸರ್ವ ಕಾಯಿಪಲ್ಯಗಳನ್ನು ಹೊರತು ತಂದು ತಿನ್ನಲು ಇಲ್ಲ ನಿಮ್ಮ ಅಪ್ಪನ ಮನೆ ಆಸ್ತಿಯನ್ನು ತಿಳಿದಳು. ನೀವು ಯಾವ ಊರಿನವರು, ಎಲ್ಲಿಗೆ ಹೊರಟಿರುವಿರಿ? ಯಪ್ಪ, ನಾವು ತಳನಾಡಿನ ಹಿರಿಯರು ಕಾನೂರು ಗ್ರಾಮಕ್ಕೆ ಹೊರಟಿದ್ದೇವೆ. ಏನೋ ಹೊಟ್ಟೆಸಿದ ಕಾರಣ ನಿಮ್ಮ ಹೊಲದಲ್ಲಿ ತಂಪು ನೆರಳು ನೋಡಿ, ನೀರಿನ ಆರಂಭ ನೋಡಿ ತಿಳ್ಕೊಂಡೇರಪ್ಪ. ಏನೋ ಊಟ ಮಾಡಿದ ಕೂಡ ಹೋಗ್ತೀರಪ್ಪ, ಹೋಗ್ತೇವೆ. ಮಂದಮತಿಗಳೇ, ನೀವು ಊಟ ಮಾಡಲು ನನ್ನ ತೋಟವನ್ನು ಹಾಕಿದ್ದೇನು? ಇದನ್ನು ಅನ್ನ ಛತ್ರ ದಾಸೋಹ ಮಂದಿರಂತೆ ಧ್ವಜನು ಮಕ್ಕಳ ಒಳ್ಳೆ ಮಾತಿಗೆ ಹೋದರೆ ಸರಿ, ಇಲ್ಲವಾದರೆ ಎತ್ತು ಬಂದು ಎದೆಗೆ ಹೊತ್ತು ಕಳಿಸುತ್ತೆ. ನಾನ್ಯಾರೆಂಬುದು ಗೊತ್ತಿಲ್ಲವೇ? ನಾನು ಹೊನ್ನಂಗಿ ನಾಡಿನ ಅರಸ, ಟಂಕನಾಡದ ದೈಗೊಂಡ ಗೌಡನಿದ್ದೇನೆ. ಈಗ ಬಂದಿರಿ ಸರ್. ನೋಡಪ್ಪ, ಗೌಡ ಪಾಪ ಸಿಕ್ಬೇಕಂತಾನ. ಇರ್ಲಿ, ಗೌಡರಿಗೆ ಸ್ವಲ್ಪ ಶಾಂತಿ ಹೇಳೋಣ. ಯಪ್ಪ ಗೌಡರೇ, ನಾವೇನು ಇಲ್ಲೇ ಇರ್ಲಾಕ್ ಬಂದೇವೇನ್ರಿ? ಊಟ ಮಾಡಿದ ಕೂಡಲೇ ಎದ್ದು ಹೋಗ್ತೇರಪ್ಪ. ನಾವು ತಳನಾಡಿನ ಪರಿಶೀಲನ ಕಾನೂನು ಭಕ್ತರಪ್ಪ. ನೀವು ಊಟ ಮಾಡಿದ ಬಿಟ್ಟು ಕಳಿಸಿರಿ ಅಂದ್ರ ನಿಮಗ ಪಾಪ ಹತ್ತದ್ರಿ ಗೌಡ, ಪಾಪ ಹತ್ತದ. ನಿಮ್ಮ ಕರೆಸಿದ್ದ ಭಕ್ತರು ಯಾಕಿರ್ಲಾಕ, ಬೀರಸಿದ್ದರ ಭಕ್ತರು ಯಾಕಿರ್ಲಾಕ? ನನಗಾಗ್ಬೇಕಾಗ್ಯದ. ನನಗೆ ಪಾಪ ಪುಣ್ಯದ ಲೆಕ್ಕಾಚಾರ ಹೇಳಕ್ ಬಂದಿರಾ? ನೋಡ್ರಿ ಸೂರ್ಯ, ಏನೋ ನೀಚ ಗೌಡ, ಊಟ ಮಾಡುವುದನ್ನು ಬಿಡಿಸಿ ಕಳಿಸಿದೆ ಅಂದಾಗ ಈ ಪಾಪ ನಿನಗೆ ತಟ್ಟಲಾರದೆ ಬಿಡುವುದಿಲ್ಲ. ನಿನಗೂ ಒಂದು ದಿನ ಮುಂದೆ ಊಟಕ್ಕೆ ಗತ್ತಿಲ್ಲದೆ ಪಟ್ಟಿಲ ನುಚ್ಚು ಕುಡಿಯೋಣ ಬರ್ತದೆ ಗೌಡ, ಬಹಳ ಎಚ್ಚರ. ನೋಡು ಮುಂದೆ ಊಟ ಮಾಡಬತ್ತ. ನಾನು ಅಂತ ಅಪರಾಧ ಮಾಡಿದೇನಾ? ತಿಳಿಯದ
ಬಂದ ಅತಿಥಿಗಳಿಗೆ ಅನ್ಯಾಯವಾಗಿ ಹೀಯಾಳಿಸಿ ಬೈದು ಕಳಿಸಿದೆ. ಆದರೂ ಅವರು ಶಾಂತಿಯಿಂದಲೇ ಹೋದರಲ್ಲ. ನನ್ನ ತೋಟದಲ್ಲಿ ನೀರಿದೆ ನೆರಳಿದೆ ಎಂದೇ ವಿಚಾರ ಮಾಡಿ ಬಂದಿದ್ದರು. ನಾನೇನು ಹರಿಯದೆ ಹೀಯಾಳಿಸಿದೆ. ಪಾಪ ಅವರು ಎಲ್ಲಿ ಉಣ್ಣುವರು, ಎಲ್ಲಿ ನೀರು ಕುಡಿಯುವರು. ಬಿಸಿಲಿನ ದಾಹದಿಂದ ವಿಶ್ರಾಂತಿ ದಾರಿಕರರಿಗೆ ನಮ್ಮ ಸಂತಾಪ ಕೊಡಬಾರದಿತ್ತು. ಏನು ಮಾಡಲಿ, ದಾರಿ ಹಿಡಿದು ಹೋದರಲ್ಲ, ಹೋಗಲ್ಲ. ಹೇಳು, ಕಂಕನಾಡದ ಬಂಡ ದೈಗೊಂಡ ಗೌಡನೆ, ನನ್ನ ಭಕ್ತರಿಗೆ ಊಟ ಬಿಟ್ಟು ಕಲಿಸಿರುವೇನು ಪಾಪಿ. ಸಿರಿ ಸಂಪತ್ತಿನ ಸವಕರಿಕೆ ಮದದಲ್ಲಿ ಇದೇನಿದು ಕರ್ಕಶವಾದ ಶಬ್ದ? ಎಲ್ಲಿಂದ ಬರುತ್ತಿರಬಹುದು? ಗರ್ವ ಅಹಂಕಾರ ತುಂಡದ ಗೌಡ, ನನ್ನ ಭಕ್ತರಿಗೆ ಊಟ ಮಾಡುವುದು ಬಿಡಿಸಿ ಕಲಿಸಿದಂದಾಗ ನಿನಗೂ ಮುಂದೆ ಊಟಕ್ಕೆ ಗತಿ ಇಲ್ಲದೆ ಪಟ್ಟಿನ ನಚ್ಚ ಕುಡಿಯುವ ಯಾಳ ಬರುತ್ತದೆ ಗೌಡ, ಬಹಳ ಎತ್ತರ. ಇದೇನಿದು ಆಕಾಶವಾಣಿಯೇ? ನನಗೂ ಊಟಕ್ಕೆ ಗತಿ ಇಲ್ಲದೆ ಹಳೆ ಬರುವುದೇ? ಇಲ್ಲ 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 ಇಲ್ಲ. ನಾಯಿ ಬಗಳಿದರೆ ನಕ್ಷತ್ರ ಉರುಳುವುದೇ? ಆನೆ ಹೋಗುವಾಗ ಶ್ವಾನ ಬಗಳಿದರೆ ಅಂದುವರ್ಯಾರು? ನನಗೇನು ಸಿರಿ ಸಂಪತ್ತು ಸಾಕಷ್ಟಿದೆ. ಇಂಥದಕ್ಕೆಲ್ಲ ಕಿವಿ ಕೊಡಬಾರದು. ಹಲೋ, ಹೊಕ್ಕಲುತ್ತಲ ಹೋಗಿ ಕುಂಟತ್ತಹ ಕುರುಡು ಕಾಣ ಉಳಿದಾವು. ಆನೆ ಅಂಬಾರಿ ಹೋಯ್ತು, ಒಂಟೆಯ ಭಾಗ ಹೋಯ್ತು, ಹೆಮ್ಮೆಗಳ ಹಿಂಡು ಸತ್ಬಿತ್ತು. ಬಡದಿ ಮೈ ಮ್ಯಾಲ 16 ಹಪ್ಪಿ ಹಚ್ಚಿದ ಸಿಹಿರಿ ಬಂದೈತಿ. ಎಷ್ಟಂತ ಹೇಳಲಿದ್ದೇವ, ಹೊಟ್ಟಿಗೆ ಗತಿ ಇಲ್ಲದ ಪಟ್ಟಿಲೆ ನುಚ್ಚ ಕುಡಿಯುವ ಹೇಳೆ ಬಂದೈತಿ. ಇದು ಯಾವ ದೇವರ ಶಾಪವೋ, ಇದು ಯಾವ ಜನ್ಮದ ಪಾಪವೋ ಎಂಬುದು ತಿಳಿಯದಂತಾಗಿದೆ ಗೌಡತಿ, ತಿಳಿಯದಂತಾಗಿದೆ. ಗೌಡರೇ, ನೀವೇನು ಚಿಂತಿಸದಿರಿ, ಮನಸ್ಸಿಗೆ ಧೈರ್ಯ ತಂದುಕೊಳ್ಳಿರಿ. ಏಕೆಂದರೆ ಬಾರದು ಬಪ್ಪದು, ಬಪ್ಪದು ತಪ್ಪದು. ಹೌದು, ಯಾರಿಗೆ ಬಿಟ್ಟಿಲ್ಲವೆಂಬಂತೆ ನಮಗಾದರೂ ಸಂಕಟ ಬಂದೊದಗಿದೆ. ಬಂದದ್ದು ಬರಲಿ, ಆ ಸದ್ಗುರುವಿನ ದಯೆ ನಮ್ಮ ಮೇಲಿರಲಿ. ಹೌದು. ನಾನಾದರೂ ರೈತರಾಯ ಋಣ್ಯಾಗ ಹೋಗಿ ಅವರ ಮನೆಯಲ್ಲಿ ಕುಟ್ಟುವುದು ಬೀಸುವುದು ಮಾಡಿ ಕಸ ಗೂಡಿಸಿ ಮುಸರೆ ತೊಳೆದು ಮನೆಗೆ ಹಿಡಿ ಅಕ್ಕಿ ಹಿಡಿ ಜೋಳ ಹೀಗೆ 3 ದುಡ್ಡು ತರುತ್ತೇನೆ. ಹೌದು, ಅವುಗಳನ್ನಾದರೂ ದಿನಾಲು ಬೀಸಿ ಕುದಿಸಿ ಹೊಟ್ಟೆ ಪಾಡಿಗಾಗಿ ಬಟ್ಟೆಯಲ್ಲಿ ನುಚ್ಚು ಮಾಡಿಕೊಂಡು ಕುಡಿಯೋಣ ಪತಿದೇವ, ನುಚ್ಚು ಮಾಡಿಕೊಂಡು ಕುಡಿಯೋಣ. ಅಯ್ಯೋ ಶಿವ. ಏನು ಊರ ಗೌಡತಿಯಾದ ನೀನು ರೈತರಾಯ ರಮಣ
ಹೋಗಿ ಕುಟ್ಟುವುದು ಬೀಸುವುದು ಮನೆಗುಡಸಿ ಮುಸರೆ ತೊಳೆಯುವುದೇ ಬೇಡ ಗೌಡತಿ ಬೇಡ. ನಮ್ಮ ಮನೆಯಲ್ಲಿ ಸಾವಿರಾರು ಆಳುಗಳು ದುಡಿಯುತ್ತಿದ್ದರು. ಅದನ್ನೇ ನಾವು ಮಂದಿಯ ಮನೆಗೆ ಕೆಲಸಕ್ಕೆ ಹೋಗುವುದೇ ಬೇಡ ಗೌಡತಿ ಬೇಡ. ಗೌಡರೇ ನೀವೇನು ದುಃಖ ಮಾಡಬೇಡಿರಿ. ಹೊತ್ತು ಬಂದಾಗ ಶಿವನು ಕತ್ತೆ ಕಾಲು ಹಿಡಿದಂತೆ ಹೌದು ನಾವಾದರೂ ನಡೆಯಬೇಕಾಗಿದೆ. ಹೌದು ಹೌದು ಕಾಯಕವೇ ಕೈಲಾಸ ಎಂಬಂತೆ ದುಡಿದು ತಿಂದರೆ ಯಾರ ಅಂಜಿಕೆಯೂ ನಮಗಿಲ್ಲ ಗೌಡರೇ, ಯಾರ ಅಂಜಿಕೆಯೂ ನಮಗಿಲ್ಲ. ಹೌದು ಗೌಡತಿ, ನೀ ಹೇಳುವ ಮಾತು ನನಗೂ ಕೂಡ ಸರಿ ಅನಿಸುತ್ತಿದೆ. ಹೌದಾ, ನೀನಾದರೂ ರಹಿತರಾಯರ ಮನೆಗೆ ಕೆಲಸಕ್ಕೆ ಹೋಗಿ ಕೊಟ್ಟಿ ಬೀಸಿ ಬರುವಾಗ ನಾನೇಕೆ ಸುಮ್ಮನಿರಲಿ? 16 ಎತ್ತಿನ ಒಕ್ಕಲುತನ ಹೋಗಿ ಕುಂಟತಹ ಕುರುಡು ಕ್ವಾನ ಉಳಿದವು. ಅವುಗಳನ್ನಾದರೂ ತೆಗೆದುಕೊಂಡು ನಾನಾದರೂ ಹಳ್ಳದ ಮಣ್ಣದ ಹೊಲಕ್ಕೆ ಹೋಗಿ ನೇಗಿದು ಹೂಡಿ ಕಸಸನು ಮಾಡುತ್ತೇನೆ. ನೋಡು ಗೌಡತಿ, ನಮ್ಮಲ್ಲಿ ಸಿರಿ ಸಂಪತ್ತ ಇದ್ದಾಗ ನಮ್ಮ ಮನೆಯಲ್ಲಿ ಸಾವಿರಾರು ಆಳುಗಳು ದುಡಿಯುತ್ತಿದ್ದರು. ಅನ್ನ ತೀರಿದ ಮೇಲೆ ತನ್ನವರು ಯಾರಿಲ್ಲ ಎಂಬಂತೆ ಎಲ್ಲರೂ ನಮ್ಮನ್ನು ನೋಡಿ ಅಪಹಾಸ್ಯ ಮಾಡಿ ನಗುವಂತಾಯಿತು. ನೋಡು ಗೌಡತಿ, ನಗುವಂತಾಯಿತು. ಗೌಡರೇ ನೀವೇನು ದುಃಖ ಮಾಡಬೇಡಿರಿ. ಹೌದು ಗೌಡರೇ, ನಮ್ಮ ಸಿರಿ ಸಂಪತ್ತು ಎಷ್ಟೋ ತಲಾಂತರದಿಂದಲೇ ಬಂದದ್ದಾಗಿತ್ತು, ಒಮ್ಮಿಂದೊಮ್ಮೆಲೆ ಹಾಳಾಗಿ ಹೋಯ್ತಲ್ಲ. ಗೌಡರೇ, ಇಲ್ಲೊಂದು ಏನಾದರೂ ಕಾರಣ ಇರಬಹುದೇ? ಗೌಡತಿ, ನೀ ಹೇಳುವ ಮಾತು 100ಕ್ಕೆ 100 ಸತ್ಯ ಇದೆ. ಏಕೆಂದರೆ ನಾವಾದರೂ ಸಿರಿಯ ಸಂಪತ್ತಿನ ಅಮಲಿನಲ್ಲಿ ದಾನ ಧರ್ಮ ನಮ್ಮ ಮನೆಯ ದೇವರು ಯಾರೆಂಬುದನ್ನೇ ಮರ್ತಿದ್ದೇವೆ. ಹೌದು ಗೌಡತಿ, ನಮ್ಮ ಮನೆಯ ದೇವರು ಯಾರಿರಬಹುದು? ಗೌಡರೇ, ನಮ್ಮ ಮನೆಯ ದೇವರು ಯಡೂರು ಈರಣ್ಣ ಪರ್ವತ ಮಲ್ಲಯ್ಯ ಕೂಕನೂರು ದ್ಯಾಮವಳೆಂದು ಹಿಂದೆ ನಮ್ಮ ಅತ್ತೆ ಮಾವಂದಿರು ಹೇಳುತ್ತಿದ್ದರು. ನೀವಾದರೂ ಮನೆಯ ದೇವರಿಗೆ ಹೋಗಿ ಹರಕೆಯನ್ನು ಹೊತ್ತು ಬರಬೇಕು ಸ್ವಾಮಿ. ಗೌಡತಿ, ನಾವಾದರೂ ನಮ್ಮ ಮನೆಯ ದೇವರಿಗೆ ಹೋಗಿ ಬರಬೇಕೆಂದರೆ 3 ದುಡ್ಡಿನ ಎಣ್ಣೆಯಾದರೂ ಬೇಡವೇ? ಇಡೀ ಅಕ್ಕಿ ಬಾಣ ಬೇಕು ಗೌಡತಿ, ನನಗೆ ಏನು ಮಾಡಬೇಕೆಂದು ತೋಚದಾಗಿದೆ. ಗೌಡರೇ,